ಕರ್ನಾಟಕ ಸರ್ಕಾರದಲ್ಲಿ ನನ್ನದೊಂದು ಮನವಿ. ಶಿಕ್ಷಕರ ನೇಮಕಾತಿಗೆ 15,000 ಹುದ್ದೆಗಳನ್ನು ಜಾರಿಗೊಳಿಸಿರಿ. ಭರ್ತಿ ಮಾಡಲು ಈ ಶಿಕ್ಷಕರ ಹುದ್ದೆ ಕಳೆದ ಎಷ್ಟೋ ವರ್ಷದಿಂದ ಹುದ್ದೆ ಕರೀಲಾರದೆ ನೆನೆಗುದಿಗೆ ಬಿದ್ದಿದ್ದು 2007, 2008ರಲ್ಲಿದ್ದ 6,000 ಹುದ್ದೆಯನ್ನು ಕರೆದು ಅಲ್ಲಿಗೆ ನಿಂತಿದ್ದು. ಕಳೆದ 20 ವರ್ಷದಿಂದ B.Ed ಮಾಡಿದವರು, D.Ed ಮಾಡಿದವರು ಓದಿ ಈಗಾಗಲೇ ಲಗ್ನ ಆಗಿ ಅವರಿಗೆ 4 ಮಕ್ಕಳಾಗಿ ಮತ್ತು ಪುರುಷರು ಕೂಡ ಅಷ್ಟೇ, ಅವರಿಗೂ ಲಗ್ನ ಆಗಿ ಅವರಿಗೂ ಮಕ್ಕಳಾಗಿ ಈಗ ಅವರು ಕುಟುಂಬದ ನಿರ್ವಹಣೆಯಲ್ಲಿ ತೊಡಗ್ಯಾರ. ತಂದೆ ತಾಯಿ ಬಂಧು ಬಳಗ ಅದರಲ್ಲಿ ತೊಡಗ್ಯಾರ. ಈಗ 20 ವರ್ಷದಿಂದ ಎಷ್ಟು ವಿದ್ಯಾರ್ಥಿಗಳು B.Ed, D.Ed ಮುಗಿಸಿದವರು ಇದ್ದಾರೆ. ಪ್ರತಿ ವರ್ಷ 3,000-4,000 ಜನ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾರೆ. 20 ವರ್ಷಕ್ಕೆ ಎಷ್ಟಾಯಿತು? 20 ವರ್ಷಕ್ಕೆ ಎಷ್ಟಾಯ್ತು ರೀ ಮುಖ್ಯಮಂತ್ರಿಗಳೇ? ಇಷ್ಟು ಲೇಟಾಗಿ ಕರೆಯೋದ್ರಾಗ ಅರ್ಥ ಏನದ? ಈಗ ಯಾರನ್ನ ನೇಮಕ ಮಾಡ್ತಾರೆ? ಯಾರಿಗೆ ಅದರ ಅನುಭವ ಅದ? ಯಾರಿಗೆ ವಿದ್ಯೆ ತಲೆಯಲ್ಲಿ ಅದ? ಅವರಲ್ಲಿ ಓದಿದ್ದು ವಿದ್ಯೆ ಅವರಲ್ಲಿ ಉಳಿದದ? ಕೆಲವರು ಕುಡ್ತಕ್ಕೆ ಬಿದ್ದಾರ, ಕೆಲವರು ಇನ್ನೊಂದು ದಗದಕ್ಕೆ ಬಿದ್ದಾರ, ಕೆಲವು ಹಲವಾರು ಚಟುವಟಿಕೆಯಲ್ಲಿ ತೊಡಗ್ಯಾರ. ಅವರು ಇಂದ ಓದಿದ್ದು ಇವತ್ತು ನೆನಪಿಟ್ಟುಕೊಂಡು ನಟ್ಟು ಮತ್ತು CET ಇವು ಬರೆಯೋಕ್ಕೆ ಸಾಧ್ಯ? ಅವ್ರು ಜಾಬ್ ಮಾಡೋಕ್ಕೆ ಸಾಧ್ಯ? ಈಗ ಇರ್ತಕ್ಕಂಥ ಶಿಕ್ಷಣ ಕಾಂಪಿಟೇಷನಲ್ಲಿ ಹಿಂದೆ ಓದಿದಂಥ ಮಕ್ಕಳ ಗತಿ ಏನು? ಇಂದ ಎಷ್ಟೋ ಸಾವಿರ ಜನ ಮಕ್ಕಳು ಓದಿ ಖಾಲಿ ಕುಂತಾರೆ. ಎಷ್ಟೋ ಮಕ್ಕಳು ಧಾರವಾಡದಲ್ಲಿ 15 ವರ್ಷದಿಂದ ತರಬೇತಿ ಪಡ್ಕಂತ ಇದ್ದಾರೆ, ರೂಮ್ ಹಿಡ್ಕೊಂಡು ಓದಿಕೊಂತ ಇದ್ದಾರೆ. ಅಂಥ ಮಕ್ಕಳು ಈಗ ಅವ್ರಿಗೆ ಏಜ್ ಆಗ್ಯಾವ, 35 ಆಗ್ಯಾವ, ಕೆಲವ್ರಿಗೆ 40 ಆಗ್ಯಾವ, ಕೆಲವ್ರಿಗೆ ಅಷ್ಟ್ರ ಮ್ಯಾಗ ಆಗ್ಯಾವ 20 ವರ್ಷದವ್ರಿಗೆ. ಅಂದರೆ ಈಗ ಅವರು ಬರೆದು ಶಿಕ್ಷಕರಾಗಕ್ಕೆ ಸಾಧ್ಯ? ಈಗ ಅವ್ರಿಗೆ ಏನು ಪರ್ಯಾಯ ವ್ಯವಸ್ಥೆ ನಿಮ್ಮದು ಸರ್ಕಾರದಲ್ಲಿ? ಈಗ ಎಷ್ಟೋ ಹುಡುಗರು ಬಂದ್ಬಿಟ್ಟಾರ B.Ed, D.Ed ಮಾಡಿ. ಈಗ ಅವರು ಕೋಚಿಂಗ್ ತಗೊಂಡಾರ, ಅವರಲ್ಲಿ ನಾಲೆಜ್ ಅದ. ಈಗ ಅವರು ಹೋಗ್ತಕ್ಕಂಥದ್ದೇ ಆತದ ಹೊರತಾಗಿ 15,000ದಾಗ ಇಂದ ಓದಿದಂಥ ಮಕ್ಳ ಗತಿ ಹಂಗೆ? ಅವ್ರಿಗೆ ನ್ಯಾಯ ಯಾರು ಕೊಡಿಸ್ಬೇಕು? ಅವ್ರಿಗೆ ಏಜ್ ಆಗಿ ಹೋಗ್ಯಾವ, ಸಾಕಷ್ಟು ದುಡ್ಡು ಸುರಿದು ಓದ್ಯಾರ, ತಂದೆ ತಾಯಿ ಸಾಲ ಮಾಡ್ಕೊಂಡಾರ. ಅವರು ಮಕ್ಕಳು ಓದಿ ನಮಗೆ ಮುಂದೆ ಏನಾದರೂ ನಮ್ಗೆ ಬದುಕಿಸ್ತಾರಂತ ಏನೋ ಆಸೆ ಇಟ್ಕೊಂಡಾರ. ಮತ್ತು ಅವ್ರು ಲಗ್ನ ಮಾಡೋಕ್ಕೆ ಸಾಲ ಮಾಡ್ಕೊಂಡಾರ. ಈಗ ಮಕ್ಕಳೂ ಆಗಿಬಿಟ್ಟವ. ಅಂಥ ಮಕ್ಕಳಿಗೆ ತಮ್ಮ ಸರ್ಕಾರಲಿದ್ದ ಏನು ಪರಿಹಾರ ಕೊಡ್ತೀರಿ? ಏನು ಪರಿಹಾರ ರೂಪಿಸ್ತೀರಿ? ಈಗ 15,000 ಸಾಲ್ತಾ? 1,00,000 ಶಿಕ್ಷಕರು ಕರೆದ್ರೂ ಕೂಡ ಸಾಲದು ಬರ್ತದ. ಅಷ್ಟು ಮಕ್ಕಳು ಓದಿದವ್ರು ಇದ್ದಾರೆ. ಈಗ ಅವ್ರ ಪರ್ಯಾಯ ಏನು? ಅವ್ರಿಗೆ 72,000ದಾಗ ನೀವು ಅನೇಕ ಹುದ್ದೆಗಳು ಅದರಲ್ಲಿ ತರ್ತೀರಿ. ಬರೀ ಶಿಕ್ಷಕರು ಒಂದೇ ಅಲ್ಲ, ಬರೀ ಶಿಕ್ಷಕರಾದ್ರೆ ಹೆಂಗೆ ನಮ್ಮ ಆಗ್ಬೋದು. ಅದರಲ್ಲಿ ಇನ್ನೂ ಅನೇಕ A ಗ್ರೂಪು, D ಗ್ರೂಪು, C ಗ್ರೂಪು ಈ ಥರ ನೀವು ಡಿವೈಡ್ ಮಾಡ್ತೀರಿ. ಡಿವೈಡ್ ಮಾಡಿ ಜಾತಿ ಪದ್ಧತಿನ ಅದರಲ್ಲಿ ಕೂಡ ಡಿವೈಡ್ ಮಾಡ್ತಾರೆ. ಈ ಮಾಡಿದಂಥ ಸಂದರ್ಭದಲ್ಲಿ ಈ ಕಾಂಪಿಟೇಷನಲ್ಲಿ ಆ ಮಕ್ಕಳು ಬರೆಯೋಕ್ಕೆ ಸಾಧ್ಯನಾ? ಆ ಮಕ್ಕಳಲ್ಲಿ ನಾಲೆಜ್ ಆದ, ನೆನಪು ಉಳಿದದ? ಇದನ್ನೆಲ್ಲ ಸ್ವಲ್ಪ ತಾವು
ಮುಖ್ಯಮಂತ್ರಿ ಆದವರು ಸ್ವಲ್ಪ ಆಲೋಚನೆ ಮಾಡಬೇಕು, ಸ್ವಲ್ಪ ತಿಳ್ಕೊಬೇಕಾಗ್ಯದ. ಅವ್ರಿಗೇನು ಅವಕಾಶ ಕೊಡ್ತೀರಿ? ಏನು ಮೆರಿಟ್ ಮ್ಯಾಗ ಸೆಲೆಕ್ಟ್ ಮಾಡ್ತಾರೆ? ಅವರು ಸಿ ಇ ಟಿ ನೀಟ್ ಅಂತ ಬರೆಯೋಕೆ ಆಗಲ್ಲ. ಮೆರಿಟ್ ಮ್ಯಾಗ ಸೆಲೆಕ್ಟ್ ಮಾಡ್ರಿ. ಅವರಿಗೆ ಮೆರಿಟ್ ಮ್ಯಾಗ ಸೆಲೆಕ್ಟ್ ಮಾಡಿದರೆ ಅವರು ಅದು ಅನುಕೂಲ ಆಗ್ತದೆ ಅವರಿಗೆ. ಈಗ 5 ವರ್ಷ ನೀವು ಹೆಚ್ಚಿಗೆ ಮಾಡಿರಿ, ಅವ್ರು 40 ವರ್ಷ ಇದ್ದರೂ ಕೂಡ ಸೆಲೆಕ್ಟ್ ಆಗ್ತಾರೆ. ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳುತ್ತಾ, ತಮ್ಮಲ್ಲಿ ವಿನಂತಿಸುತ್ತಾ ವಿದ್ಯಾರ್ಥಿ ಪರವಾಗಿ 4 ಮಾತಾಡಿದದಕ್ಕೆ ಏನಾದರೂ ತಪ್ಪಾದರೆ, ನಾನು ಅವಿದ್ಯಾವಂತ, ಓದ್ಯವನಲ್ಲ, ಆದರೆ ನನಗೆ ತಿಳಿದಷ್ಟು ನಾನು ಹೇಳೀನಿ, ಹಂಚ್ಕೊಂಡೀನಿ, ತಾವು ಅದನ್ನು ಸ್ವೀಕಾರ ಮಾಡ್ತಾರಂತ ನಾನು ತಿಳ್ಕೊಂಡೀನಿ.